ನಂದನಾಕುಲ ನಂದ ಗೋಕುಲ. ಏನಮ್ಮ ಪ್ರಿಯಾ, ಹೇಗನ್ಸ್ತ ನಮ್ಮ ಹುಡುಗ? ಹಿಂಗೊಪ್ಗೆನಾ? ಒಳ್ಳೆ ಸಂಬಂಧ ಸಿಕ್ತಿದೆ ಕಣೆ. ಶುಭ ಕಾಲ ಬರೋ ತರ ಇದೆ. ಬೇಡ ಅಂದು ಬರಗಾಲ ಬರೋ ತರ ಮಾಡ್ಬಿಡ್ವೆ. ಒಪ್ಕೊಂಬಿಡೆ. ಒಪ್ಕೆ ಇದೆ. ಅಯ್ಯಯ್ಯೋ, ನನ್ ಮುತ್ತು ಬಂಗಾರಿ. ನಾನು ಹೇಳಿರ್ಲಿಲ್ವಾ ಬೀಗ್ರೆ, ನನ್ ಮಗಳು ನಮ್ಮ ಒಪ್ಗೆಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅಂತ. ನಿಮ್ಗೆ ನಮ್ ಮಗಳು ಒಪ್ಗೆನಾ? ಮಾಧವ ಹೇಳು. ನಾನು ಮೊನ್ನೆನೇ ಹೇಳದ್ನಲ್ಲಪ್ಪ, ನನ್ಗೊಪ್ಗೆ ಇದೆ. ಆಯ್ತಲ್ಲ, ಹಾಗಾದ್ರೆ ಇನ್ನೇನಿದ್ರು ನೆಕ್ಸ್ಟ್ ಡುಮ್ ಅನಿಸ್ಬಿಡೋದೆ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಪರಮೇಶ್ವರ್. ಹುಡುಗ ಹುಡುಗಿ ಒಪ್ಕೊಂಡ್ರಲ್ಲ, ನಿಶ್ಚಿತಾರ್ಥ ಯಾವಾಗ ಇಟ್ಕೋಣ ಪರಮೇಶ್ವರ್? ಅಲ್ಲ ಬೀಗ್ರೆ, ನಿಶ್ಚಿತಾರ್ಥನಾ? ಅದೆಲ್ಲ ಮಾಡ್ಬೇಕಾ? ಅರೆ, ಏನ್ ಹೇಳ್ತಿದ್ದೀರಾ ಆಂಟಿ? ನಿಶ್ಚಿತಾರ್ಥ ಮಾಡ್ಲೇಬೇಕಂದ್ರೆ ಏನರ್ಥ? ಮದ್ವೆಗಿಂತ ಮುಂಚೆ ನಿಶ್ಚಿತಾರ್ಥ ಮಾಡ್ಲೇಬೇಕಲ್ವಾ? ನೀನ್ ಹೇಳ್ತಾ ಇರೋದು ನಿಜಾನೇಮಾ. ಆದ್ರೆ ನಾನ್ ಯಾಕೆ ಈಗ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಿದ್ದೀನಿ ಅಂದ್ರೆ, ಬೀಗ್ರೆ, ನೆನ್ನೆ ನೀವು ಫೋನ್ ಮಾಡಿದ್ಮೇಲೆ ನಮ್ ಪುರೋಹಿತರಿಗೆ ನಾನು ನನ್ ಮಗಳ ಜಾತಕ ಕಳ್ಸಿ ಫೋನ್ ಮಾಡಿದ್ದೆ. ಅವರು ಯಾವ್ದಾದ್ರು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಕ್ಷಣ ಮದ್ವೆ ಮಾಡ್ಬಿಡಿ, ಯಾಕಂದ್ರೆ ನಿಮ್ ಮಗಳಿಗೆ ಇನ್ ಒಂದೇ ತಿಂಗಳು ಗುರುಬಲ ಇರೋದು ಅಂತ ಹೇಳಿದ್ರು. ಅದಕ್ಕೆ ಹಾಗೆ ಹೇಳ್ದೆ. ಈಗ ಎಂಗೇಜ್ಮೆಂಟ್ ಅಂದ್ರೆ ಅದು ತಯಾರಿಗೆ 1 ವಾರ ಬೇಕು. ಮೊದ್ಲೇ ನಮ್ ಸಂಬಂಧಿಕರು ಜಾಸ್ತಿ. ಈಗ ನಾಳೆನೆ ಅಂದ್ರೆ ನಾಳೆನೆ ಎಂಗೇಜ್ಮೆಂಟ್ ಮಾಡಕ್ ಆಗಲ್ವಲ್ಲ. ತಯಾರಿ ಮಾಡ್ಕೊಳ್ಳೋದಕ್ಕೆ 1 ತಿಂಗಳಾದ್ರೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ಎಂಗೇಜ್ಮೆಂಟ್ ಮೊದ್ಲು ಡೈರೆಕ್ಟ್ ಆಗಿ ಮದ್ವೆನೆ ಮಾಡ್ಬಿಡ್ಬೋದಲ್ಲ. ಅಮ್ಮು, ಏನಾಯ್ತೆ? ಯಾಕೆ ಒಬ್ಳೆ ಕೂತಿದ್ಯಾ? ಏನಿಲ್ಲ ಕಾವ್ಯ. ಯಾಕೆ? ನೀನಿನ್ನೂ ಎಕ್ಸಾಮ್ ಫೀಸ್ ಕಟ್ಟಿಲ್ವಾ? ಅಟೆಂಡೆಂಟ್ ಹೇಳ್ತಾ ಇದ್ರು ನೀನಿನ್ನೂ ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತ. ಯಾಕೆ? ಏನಾದ್ರು ಪ್ರಾಬ್ಲಮ್ಮಾ? ಕಾವ್ಯ, ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಹೇಳೆ. ನಂಗೊಂದ್ 5,000 ಕೊಟ್ಟಿರ್ತೀಯಾ? ನಾನು ನಾಳೆ ಕೊಡ್ತೀನಿ. ಅಮ್ಮು, ನಿಜ ಹೇಳು, ಏನೇ ಆಗ್ತಿದೆ ನಿನ್ ಲೈಫಲ್ಲಿ? ಸಿದ್ದುನು ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ರೆ ಅವ್ರ ಫ್ರೆಂಡ್ ನ ಇಟ್ಕೊಂಡು ದಬಾಯಿಸ್ತಿದ್ದೆ. ವಲ್ಲಭನು ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಕಾಲೇಜ್ ಫೀಸು ಕಟ್ಟಿಲ್ಲ. ಯಾವಾಗ್ಲೂ ಎಲ್ರಿಗಿಂತ ಮುಂಚೆ ಬಂದ್ ಫೀಸ್ ಕಟ್ತಾ ಇದ್ದೆ. ಇವಾಗ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಕೇಳ್ತಾ ಇದ್ಯಾ? ಅದೆಲ್ಲ ಏನು ಕೇಳ್ಬೇಡಿ ಪ್ಲೀಸ್. ನಾನೀಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಸದ್ಯಕ್ಕೆ ನನಗ್ ದುಡ್ಡು ಕೊಡಕ್ಕಾಗುತ್ತಾ ಕಾವ್ಯ? ನನಗ್ ಸಾಲ ಅಂತ ಕೊಟ್ಟಿರು. ನನ್ನ ಹತ್ರನೂ ದುಡ್ಡಿಲ್ಲ ಕಣೆ. ಇರು, ನಮ್ಮ ಅಪ್ಪಂಗ್ ಫೋನ್ ಮಾಡಿ ಕೇಳ್ತೀನಿ. ಹಲೋ ಅಪ್ಪ, ಅರ್ಜೆಂಟಾಗಿ 5,000 ಬೇಕಿತ್ತು. ಅಪ್ಪ ಅಪ್ಪ ಸಾರಿ ಕಡೆ ಅಮ್ಮು, ನಿಂಗೆ ಗೊತ್ತಲ್ಲ ನಮ್ಮಪ್ಪ ಹೇಗೆ ಅಂತ. ಪರವಾಗಿಲ್ಲ ಕಾವ್ಯ. ಅಮ್ಮು, ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಟ್ಟಿದ್ದೆ. ನನ್ನ ಹತ್ರನೂ ಇಲ್ಲ. ಸಾರಿ ಅಮ್ಮು. ಹೇ, ಇಟ್ಸ್ ಓಕೆ ಕಣ್ರೆ. ಅದಕ್ ಸಾರಿ ಎಲ್ಲ ಏನಕ್ಕೆ ಕೇಳ್ತಿದ್ದೀರಾ? ಎಲ್ಲ ಹೋಗಿದ್ದೆ? 4 ಕ್ಲಾಸ್ ಮುಗಿದ್ಮೇಲೆ ಕಾಲೇಜಿಗೆ ಬರ್ತಾ ಇದೆಯಲ್ಲ ಮಗ. ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೆ.
ನಿಮ್ಗೇನಾದ್ರೂ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಐಡಿಯಾ ಇದೆಯಾ? ಕೆಲ್ಸನಾ? ಯಾಕೋ ಮತ್ತೇನಾದ್ರು ನಿಮ್ಮಪ್ಪ ಮನೆಯಿಂದ ಆಚೆ ಹಾಕುದ್ರಾ? ಏನಾಯ್ತು? ಹಾಗೇನಿಲ್ಲ ಮಗ, ಇನ್ನೇನು ನಮ್ದೆಲ್ಲ ಡಿಗ್ರಿನೂ ಮುಗಿತಾ ಇದೆ. ಮನೆಯಲ್ಲಿ ಮಾಧವಣ್ಣನ ಮದ್ವೆನೂ ಏರ್ಪಾಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಅಪ್ಪನ್ಗೆ ನನ್ನ ಕಡೆಯಿಂದ ಪ್ರೆಷರ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ ಕಣ. ಇವಾಗ ನಾನು ಕೆಲಸ ಸಿಕ್ಬಿಟ್ರೆ ನನ್ನ ಖರ್ಚನ್ನ ನಾನೇ ನೋಡ್ಕೊಬೋದಲ್ವಾ, ಅದಕ್ಕೆ. ಓ ಹಂಗ. ಈಗ ಆಲ್ರೆಡಿ 2 ಕಡೆ ವಿಚಾರಿಸ್ತೆ ಮಗ. ಸ್ಟೂಡೆಂಟ್ ಆದ್ರೆ ಅವರು ಕೆಲಸ ಇಲ್ಲ, ಫುಲ್ ಟೈಮ್ ಜಾಬ್ ಇದ್ರೆ ಮಾಡಿ ಅಂತ ಅಂದ್ರು. ನಾನು ಓದ್ಕೋಬೇಕಲ್ವೇನ್ರೋ, ಅದಕ್ಕೆ ಪಾರ್ಟ್ ಟೈಮ್ ನೋಡ್ತಾ ಇದ್ದೆ ಅಷ್ಟೇ. ಮಗ, ಫುಡ್ ಡೆಲಿವರಿ ಕೆಲಸ ಮಾಡ್ತೀಯನೋ? ಲೇ, ನಿಯತ್ತಾಗಿ ಮಾಡೋ ಯಾವ ಕೆಲಸ ಆದ್ರೂ ನಂಗೆ ಓಕೆ ಕಣ. ಮಗ, ನಮ್ಮ ಮಾವೊಂದೊಂದು ಫುಡ್ ಡೆಲಿವರಿ ಬಿಸ್ನೆಸ್ ಇದೆ. ಪಾರ್ಟ್ ಟೈಮ್ ಕೆಲ್ಸಕ್ಕಲ್ಲಿ ಸೇರ್ಕೋಬಹುದು. ಆದ್ರೆ ನಮ್ಮ ಮಾವ ಒಂಥರ ಕಿರಿಕ್ ಮನುಷ್ಯ, ಕೆಲಸ ಸಿಗೋದೇ ಡೌಟು. ಮಗ, ನೀನ್ ಅವ್ರನ್ನ ಹೋಗಿ ಪರಿಚಯ ಮಾಡಿಸು ಸಾಕು. ಅವ್ರ ಕೆಲ್ಸ ಕೊಡೋ ಹಾಗೆ ನಾನ್ ಮಾತಾಡ್ತೀನಿ. ನೋಡ ಒಂದ್ ಸ್ವಲ್ಪ, ನನಗ್ ಕೆಲ್ಸದ ಅವಶ್ಯಕತೆ ತುಂಬಾ ಜಾಸ್ತಿನೇ ಇದೆ. ಸರಿ ಮಗ, ಇನ್ 2 ಕ್ಲಾಸ್ ಇದೆಯಲ್ಲ, ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋಣ. ಏನಾಗುತ್ತಾ ನೋಡೋಣ ಬಾ. ಬೇಕಾದ್ರೆ ನಮ್ ಖುಷಿಗೆ ಮದ್ವೆಗೆ ಹಿಂದಿನ ದಿನ ಚಿಕ್ಕದಾಗಿ ಒಂದೊಂದು ಉಂಗುರ ಬದಲಾಯಿಸ್ಕೊಂಡ್ಬಿಡೋಣ. ಆಗ ನಮ್ ಖರ್ಚು ಟೈಮು ಎಲ್ಲ ಉಳಿಯುತ್ತೆ. ಯೋಚನೆ ಮಾಡಿ ಬೀಗ್ರೆ. ಸರಿ ಬೀಗ್ರೆ, ನೀವು ಹೇಳ್ದಾಗೆ ಆಗ್ಲಿ. ಮಾಧವನಿಗೂ ಸ್ವಲ್ಪ ದಿನನೇ ಗುರುಬಲ ಇರೋದು, ಆದಷ್ಟು ಬೇಗ ಮದುವೆ ಮಾಡೋಣ. ಸರಿ, ಹಾಗಾದ್ರೆ ಆದಷ್ಟು ಬೇಗ ದಾರಿ ಸೀರೆ ಎಲ್ಲ ತಗೊಂಡ್ಬಿಡೋಣ. ನೀವೇ ಯಾವತ್ತು ಅಂತ ಒಂದಿನ ಫಿಕ್ಸ್ ಮಾಡಿ ಹೇಳ್ಬಿಡಿ. ಸರಿ, ಅದಕ್ಕಿಂತ ಮುಂಚೆ ನಾವೊಂದ್ ದಿವಸ ನಿಮ್ಮ ಮನೆಗೆ ಬರ್ತೀವಿ. ಮದುವೆ ದಿನ ನಿಶ್ಚಯ ಮಾಡ್ಬೇಕಲ್ಲ, ನಿಮ್ಗೇನ್ ತೊಂದರೆ ಇಲ್ಲ ಅಲ್ಲ? ಅಯ್ಯೋ ಬೀಗ್ರೆ, ನೀವೀಗ ನಮ್ ಸಂಬಂಧಿಕರಾಗ್ಬಿಟ್ರಿ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ತರ ಎಲ್ಲ ಕೇಳಿ ನನ್ನ ಮನಸ್ಸಿಗೆ ಗಾಸಿ ಮಾಡಬೇಡಿ. ಆದ್ರೆ ನೀವು ಬರೋದಿಕ್ ಒಂದಿನ ಮುಂಚೆ ನನಗೆ ತಿಳಿಸ್ಬಿಡಿ. ಯಾಕಂದ್ರೆ ನನ್ನ ಹೆಂಡತಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಬೇಕಲ್ಲ, ಅದಕ್ಕೆ. ಹಾಗಿದ್ರೆ ತಂಬೂಲ ಬದಲಾಯಿಸ್ಕೊಳ್ಳೋಣ. ಹಾ, ಗಿರಿಜಾ ತಗೋಮ್ಮ. ಸರಿ, ನಾವೇನ್ ಬರ್ತೀವಿ. ಮದ್ವೆ ದಿನ ನಿಶ್ಚಯ ಮಾಡಕ್ಕೆ ಫೋನ್ ಮಾಡಿ ಬರ್ತೀವಿ. ಆಯ್ತು ಬೀಗ್ರೆ, ಬರ್ತೀವಮ್ಮ. ಬರ್ತೀನಿ. ಅಳಿದ್ರೆ 1 ನಿಮಿಷ. ನಿಮ್ಮನ್ನೇ ಬಾವಾ? ನಮ್ಮಮ್ಮ ಇನ್ಯಾರನ್ನ ಅಳಿಯಂದ್ರೆ ಅಂತ ಕರೀತಾರೆ? ಅಳಿಂದ್ರೆ ನಿಮ್ ಫೋನ್ ನಂಬರ್ ಕೊಡ್ತೀರಾ? ನಿಮ್ಗ? ಇವ್ರಿ ಅಳಿಂದ್ರೆ ಜೋಕ್ ಮಾಡ್ತಾ ಇದಾರೆ. ನನಗೆ ಅಂದ್ರೆ ನನಗಲ್ಲ ಅಳಿಂದ್ರೆ, ನನ್ ಮಗಳಿಗೆ. ಅದು ಈಗ ತಾನೇ ನೀವಿಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದೀರಾ. ಇನ್ಮೇಲೆ ಅವಾಗ ಫೋನ್ ಮಾಡ್ತಿರ್ತೀರಾ, ಮೆಸೇಜ್ ಮಾಡ್ತಿರ್ತೀರಾ. ಅದಕ್ಕೆ ನಿಮ್ ಫೋನ್ ನಂಬರ್ ಕೊಟ್ರೆ. 7293. 1 ನಿಮಿಷ ಮೊಬೈಲ್ ಕೊಡ್ರಿ, ಬೇಗ. ಹೇಳಿ. 729346. ಸೇವ್ ಮಾಡ್ಕೊಂಡಿದೀನಿ. ಪ್ರಿಯಾ, ಈ ಖುಷಿನ ಅಣ್ಣ, ನನಗೂ ಒಲ್ಲಬ್ಬಂಗೂ ಇಲ್ದಿರೋ ಅದೃಷ್ಟ ಮದುವೆಗೂ ಮುಂಚೆನೆ ಸಿಕ್ಬಿಡ್ತಲ್ಲೋ. ಅಳಿ ಅಂದ್ರೆ ಕೇಳಕ್ ಎಷ್ಟು ಚೆನ್ನಾಗಿದೆ. ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ಬೇಕು. ಆಲ್ ದ ಬೆಸ್ಟ್. ಅಳಿ ಅಂದ್ರೆ ಸರಿ, ಬರ್ತೀನಿ. ಬಾಯ್ ಬಾವಾ. ಏಯ್, ಆಗಲ್ಲ ಕಣ, ಸಂಬಳ ಕೊಡ್ಬೇಡ ಅವನ್ಗೆ. ಏಯ್, ನಾನು ಹೇಳ್ದ ಕೇಳ. ಒಳಕ್ ನನ್ ಮಗ ಅವನು. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸನ ಕಲಿಸ್ತೀನಿ. ಬುದ್ಧಿ ನಾನು. ಮಡ್ಗು ಫೋನು.
ಏಯ್ ನೀನೇನೋ ಇಲ್ಲಿ? ಬಾವ ಇವ್ ನನ್ನ ಫ್ರೆಂಡು ವಲ್ಲಭ ಅಂತ. ಅದಕ್ಕೆ ನಾನೇನ್ ಮಾಡ್ಲಿ? ಏನಿಲ್ಲ, ನನ್ ಜೊತೆ ಓದ್ತಾ ಇರೋದು. ಮನೇಲಿ ಸ್ವಲ್ಪ ಪ್ರಾಬ್ಲಮ್, ದುಡ್ಡು ಬೇಕಂತೆ. ಅದಕ್ಕೆ ನಮ್ ಕಂಪನಿಲಿ. ಆ ಏನಂದೆ? ಯಾವ್ದು ನಮ್ ಕಂಪನಿ? ಇದು ನನ್ನ ಕಂಪನಿ. ಅದೇ ಮಾವ, ನಿಮ್ ಕಂಪ್ನಿಲೇ ಇವ್ನ್ಗೇನಾದ್ರು ಒಂದ್ ಕೆಲಸ ಇದ್ರೆ ಕೊಡಿ, ಪಾರ್ಟ್ ಟೈಮ್ ಕೆಲಸ ಮಾಡ್ತಾನೆ. ನೋಡಪ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಸದ್ಯಕ್ಕೆ ನಾನು ಯಾರಿಗೂ ಕೆಲಸ ಕೊಡ್ತಾ ಇಲ್ಲ. ಬೇರೆ ಎಲ್ಲಾದ್ರೂ ಕೆಲಸ ಹುಡ್ಕೋ ಹೋಗು. ಅಲ್ಲ ಸರ್, ಅದೇನಂದ್ರೆ ಕೆಲಸ ಇಲ್ಲ ಅಂದ್ರೆ ಇಲ್ಲ, ಒಂದೇ ಸಲ ನಾನು ಹೇಳೋದು. ಹೋಗ್ತಾ ಇರ್ಬೇಕು. ಏಯ್, ಡ್ರೈವರ್ದು ಏನಾಯ್ತು? ಏಯ್ ನನ್ನ ಮಗನೇ, ಇವತ್ತು ರಾತ್ರಿ ಹೋಗ್ಬೇಕಣ. ಕಿತ್ತೋದ್ ನನ್ನ ಮಗನೇ, ನನಗೆ ಡ್ರೈವಿಂಗ್ ಬಂದಿದ್ರೆ ನಾನು ಹೋಗ್ತಾ ಇರ್ಲಿಲ್ವನ? ಏನು ಯಾರೋ ಸಿಗ್ತಾ ಇಲ್ವಾ? ಮಡಗ ಫೋನು. ಸರ್, ಮೂಗ್ ತುರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ನಿಮ್ಗೆ ಡ್ರೈವರ್ ಬೇಕಲ್ವಾ ಸರ್? ಹೌದು, ಏನೀಗ? ಸರ್, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಡ್ರೈವ್ ಮಾಡ್ತೀನಿ ಸರ್. ನಂಗೆ ಡ್ರೈವಿಂಗ್ ಕೂಡ ಬರುತ್ತೆ. ನಾನು ಬರ್ತೀನಿ ಸರ್. ನೀನಾ? ನೋಡು, ಇವತ್ತು ರಾತ್ರಿನೇ ಹೊರಡ್ಬೇಕು. ಸಕಲೇಶ್ಪುರ ಹೋಗೋದು. ಇಡೀ ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ಬೇಕು. ನಿನ್ನತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಇದೆ ಸರ್. ಚೆನ್ನಾಗಿ ಓಡಿಸ್ತೀಯ ತಾನೇ? ಹ್ಞೂ ಸರ್, ಖಂಡಿತ. ಸರಿ, ಹಂಗಾದ್ರೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ DL ತಗೊಂಡು ಇಲ್ಲಿಗೆ ಬಂದ್ಬಿಡು. ಓಕೆ ಸರ್, ಥ್ಯಾಂಕ್ ಯು. ಸರಿ ಹೊರಡು. ಅಬ್ಬಬ್ಬಬ್ಬಬ್ಬ, ಎಂತ ಒಳ್ಳೆ ಬೀಗರು ಸಿಕ್ಕಿದಾರ್ರಿ ನಮ್ಗೆ. ನಂಗಂತೂ ತುಂಬಾ ಸಂತೋಷ ಆಯ್ತು. ಪಾಯಸ ಕುಡ್ದಷ್ಟು ಸಂತೋಷ ಆಯ್ತು ರೀ. ಎಲ್ಲ ನಿನ್ನಿಂದ ಕಣೆ. ನಿನ್ನ ಮಾತಿನ ಮೋಡಿಯಿಂದ ಇದೆಲ್ಲ ಆಯ್ತು ನೋಡು. ಹೌದು ತಾನೆ? ಕಡಿಕಾಯಿ ಮಗಳೇ, ಯಾಕಮ್ಮ ಹಿಂಗ್ ಮುರ್ಕೊಂಡ್ ಕೂತಿದ್ಯಾ? ಅಲ್ವೇ, ಹುಡ್ಗ ಇಷ್ಟನಾ ಅಂತ ಕೇಳಿದ್ರೆ ರೂಮಿಂದ ಹೊರಗ್ ಬಂದು ನಾಚ್ಕೊಂಡು ಇಷ್ಟ ಅಂದೆ. ಈಗ ಯಾಕೆ ಹುರ್ಕೊಂಡ್ ಕೂತಿದ್ಯಾ? ಹೌದಮ್ಮ, ನನಗ್ ಹುಡ್ಗ ತುಂಬಾನೇ ಇಷ್ಟ ಆದ್ರು. ಆದ್ರೆ ನನ್ಗೆ ನೀನ್ ನಡ್ಕೋತಾ ಇರೋ ರೀತಿ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಅಯ್ಯ, ಇದೇನ್ರಿ ಇದು? ನಾನೇನ್ ಮಾಡ್ದೆ? ಯಾಕೆ ಹಿಂಗಾಡ್ತಾ ಇದ್ದಾಳೆ? ಎಲ್ಲ ಸರಿಯಾಗಿ ಆಗ್ತಾ ಇದೆಯಲ್ಲೇ, ಈಗ ಯಾಕೆ ಹೀಗಾಡ್ತಾ ಇದ್ಯಾ? ಅಲ್ಲಮ್ಮ, ನಾಲ್ಗೆ ತುದಿಲಿ ಸುಳ್ಳಿರುತ್ತಲ್ಲಮ್ಮ ನಿಂಗೆ. ಬಾಯಿ ಬಿಟ್ರೆ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಏನಮ್ಮ, ಅಪ್ಪಂಗೆ 3-4 ತರ ಬಿಸ್ನೆಸ್ ಇದೆಯಾ? ನಾವು ಮನೆ ಬಾಡಿಗೆ ಕೊಟ್ಟಿದೀವಾ? ನಮಗೆ ತುಂಬಾ ಜನ ಸಂಬಂಧಿಕರು ಇದಾರಾ? ನಮ್ ಮನೇಲಿರೋ ಸೋಫಾ ನಮ್ ಸ್ವಂತದ್ದ? ನಾನು ಲಾವಣ್ಯ ನಿಮ್ ಮಕ್ಳು ಅನ್ನೋದ್ ಬಿಟ್ಟು ಗಂಡಿನ ಮನೆಯವ್ರ ಹತ್ರ ಒಂದಾದ್ರೂ ಸತ್ಯ ಹೇಳಿದ್ರೇನಮ್ಮ? ಸುಳ್ಳಲ್ಲೇ ಗೋಪುರ ಕಟ್ತಿದ್ದೀರಲ್ಲ ಅಮ್ಮ, ಅದು ಒಂದಲ್ಲ ಒಂದಿನ ಬಿದ್ದು ಹೋಗಲ್ವಾ? ಹೌದು, ಸುಳ್ಳಿನ ಗೋಪುರನೇ ಕಟ್ತಾ ಇದೀವಿ. ಅದು ಒಂದಲ್ಲ ಒಂದಿನ ಖಂಡಿತ ಬಿದ್ದೋಗುತ್ತೆ. ಆದ್ರೆ ಇಷ್ಟು ದಿನ ಸತ್ಯನೇ ಹೇಳ್ಕೊಂಡ್ ಬಂದ್ವಲ್ಲ, ಅದ್ರಿಂದ ಏನಾಯ್ತು ಮಕ್ಳೇ? ನಿಮ್ಮಪ್ಪನ್ಗೆ ಯಾವ ಕೆಲ್ಸನೂ ಇಲ್ಲ, ನಮ್ಗೆ ಯಾವ ಅನುಕೂಲನೂ ಇಲ್ಲ. ನಮ್ಗೆ ಯಾರು ನೆಂಟರಿಷ್ಟರಾಗ್ಲಿ, ಸಂಬಂಧಿಕರಾಗ್ಲಿ, ಸ್ನೇಹಿತರಾಗ್ಲಿ ಇಲ್ಲ. ಇರೋ ಬರೋ ದೋಷಗಳೆಲ್ಲ ನಿನ್ ಜಾತಕದಲ್ಲೇ ಇದೆ. ಇದುವರೆಗೂ ನಿನ್ಗೆ ಒಂದು 35ರಿಂದ 40 ಹುಡುಗರನ್ನ ನೋಡಿದೀವಿ. ಆದ್ರೆ ಯಾವ ಸಂಬಂಧನೂ ಸೆಟ್ ಆಗ್ಲಿಲ್ಲ. ಈ ಸತ್ಯನ ಬರೋರ್ಗೆಲ್ಲ ಹೇಳ್ಕೊಂಡೇ ಬಂದ್ವಲ್ಲಮ್ಮ. ಇದ್ರಲ್ಲಿ ಯಾರಾದ್ರೂ ಒಬ್ಬ ದೊಡ್ಡ ಮನ್ಸ್ ಮಾಡಿ ನಿನ್ನ ಮದ್ವೆ ಆಗಕ್ಕೆ ಒಪ್ಕೊಂಡ ಮಗಳೇ? ಏನೋ ದೇವರ ದಯದಿಂದ ನಮ್ಗೊಂದು ಒಳ್ಳೆ ಸಂಬಂಧ ಸಿಕ್ಕಿದೆ ನೋಡೆ. ನಾನಿವತ್ ಸುಳ್ಳು ಹೇಳಿದಕ್ಕೆ ಇವತ್ತು ತಾಂಬೂಲ ಬದಲಾಯಿಸ್ಕೊಳಕ್ ಆಗಿದ್ದು. ಇಲ್ಲಾಂದ್ರೆ ನೀನ್ ಹೇಳೋ ತರ ಸತ್ಯ ಹೇಳಿದಿದೆ ಅವ್ರ ಈ ಮನೆ ಕಡೆನೂ ನೋಡ್ತಿರ್ಲಿಲ್ಲ. ನೋಡು, ಇನ್ಮೇಲೆ ಸತ್ಯ ಹೇಳೋದೆಲ್ಲ ಮುಗೀತು. ನಿಯತ್ತಾಗಿರೋ ಕಾಲ ಅಂತೂ ಮುಗ್ದೇ ಹೋಯ್ತು. ನಾನ್ ಸುಳ್ಳು ಹೇಳಿನೇ ನಿನ್ ಮದ್ವೆ ಮಾಡೋದು. ಈ ವಿಷಯನ ನಿನ್ ತಲೆಯಲ್ಲಿ ತುಂಬ್ಕೊಂಡ್ಬಿಡು. ಅಮ್ಮ ಪ್ಲೀಸ್ ಅಮ್ಮ, ನೀನೇನೋ ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಿದ್ಯಾ. ಆದ್ರೆ ನಾಳೆ ದಿನ ಆ ಮನೆಗೆ ಹೋಗಿ ಬದುಕ್ಬೇಕಾಗಿರೋ ನಾನು. ಸತ್ಯ ಆಚೆ ಬಂದ್ರೆ ನನ್ ಗತಿ ಏನಮ್ಮ? ಅಲ್ಲಿ ನನ್ ಪರಿಸ್ಥಿತಿ ಏನಾಗತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಅದೆಲ್ಲ ಏನು ಆಗಲ್ಲ ಪ್ರಿಯಾ. ನೀನು ನಂತರನೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಇಲ್ಲಮ್ಮ, ಇದೆಲ್ಲ ನನ್ ಕೈಯಲ್ಲಿ ಸಾಧ್ಯ ಇಲ್ಲ.
ಸುಳ್ಳು ಹೇಳೋದ್ರಿಂದನೇ ಈ ಮದ್ವೆ ಆಗತ್ತೆ ಅನ್ನೋದಾದ್ರೆ ನನಗೆ ಮದ್ವೆ ಬೇಡ ಅಮ್ಮ. ಪ್ರಿಯಾ, ಏನ್ ಮಾತಾಡ್ತಾ ಇದೀಯ ನೀನು? ಹೀಗೆಲ್ಲ ಮಾತಾಡಿದ್ರೆ ಹಾಕ್ತೀನಿ ನೋಡು. ನೀನ್ ನನ್ನ ಹೊಡೆದು ಸಾಯಿಸಿದ್ರು ಪರವಾಗಿಲ್ಲ ಅಮ್ಮ, ಸುಳ್ಳು ಹೇಳಿ ನನಗೆ ಈ ಮದ್ವೆ ಆಗಕ್ ಇಷ್ಟ ಇಲ್ಲ. ನೋಡು ಮಗಳೇ, ಸದ್ಯಕ್ಕೆ ನಿನ್ನ ಮದುವೆ ಆಗ್ಬೇಕು ಅಂದ್ರೆ ನಾವ್ ಈ ತರ ಸುಳ್ಳು ಹೇಳೋದು ಅನಿವಾರ್ಯ ಕಣಮ್ಮ. ಸತ್ಯ ಹೇಳಿದ್ರೆ ಈ ಸಂಬಂಧ ಮುರಿದೋಗುತ್ತೆ. ನಿನಗೂ ವಯಸ್ಸು ಮೀರ್ತಾ ಇದೆ. ನಾಳೆ ನೀನ್ ಮದುವೆ ಆಗದೆ ಹೀಗೆ ಉಳಿದ್ಬಿಟ್ರೆ ನಾಳೆ ನಿನ್ ಜೀವನ ಏನು ಅಂತ ನನಗೂ ನಿಮ್ಮಮ್ಮನಿಗೂ ಆತಂಕ ಆಗೋದಿಲ್ವನ್ನಮ್ಮ. ಹಾಗೆ ಲಾವಣ್ಯನ ಬಗ್ಗೆನೂ ಯೋಚನೆ ಮಾಡಮ್ಮ. ನಿನ್ನ ಮದುವೆ ಆಗದೆ ನಾವು ಅವಳ ಮದುವೆ ಮಾಡೋದಿಕ್ಕಾಗೋದಿಲ್ಲ ಅಮ್ಮ. ನಿನ್ನಿಂದಾಗಿ ಅವಳ ಜೀವನ ಹಾಳಾಗ್ಬೇಕಾ? ಹಾಗಾಗಬಾರ್ದು ಅಂದ್ರೆ ಇದಕ್ಕೆಲ್ಲ ನೀನು ಒಪ್ಕೊಳ್ಳೇಬೇಕಮ್ಮ. ಒಬ್ಬ ತಂದೆಯಾಗಿ ನಿನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈ ಮದುವೆ ಆಗೋವರೆಗೂ ದಯವಿಟ್ಟು ದಯವಿಟ್ಟು ಸುಮ್ಮನಿದ್ ಬಿಡಮ್ಮ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ. ರೀ, ನಮ್ಮ ಮಗಳ ಮದ್ವೆ ಮಾಡೋದಕ್ಕೆ ನಾವು ಪಡಬಾರ್ದಿರೋ ಪಾಡೆಲ್ಲ ಪಡ್ತಾ ಇದ್ದೀವಿ. ಆದ್ರೆ ಮಗಳಾಗಿ ಅವಳಿಗೆ ನಮ್ ಕಷ್ಟ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ಅವಳಿಗೇನು ಇಷ್ಟನೋ ಅದೇ ಮಾಡ್ಕೊಳ್ಳಿ. ಹೋಗ್ಲಿ ಬಿಡಿ. ಎಮೋಷನಲ್ ಸೀನ್ ಮಾಡೋದು ತುಂಬಾ ಕಷ್ಟ ರೀ. ಅದು ಗ್ಲಿಸ್ರಿನ್ ಇಲ್ದೆ ನಾನು ಇಲ್ಲಿರಬಾರ್ದಾಗಿತ್ತು. ನನ್ನ ರೇಂಜ್ಗೆ ನಾನು ಎಲ್ಲೋ ಇರಬೇಕಾಗಿತ್ತು. ಒಂಥರ ಮಿನುಗುತ್ತಾರೆ ಕಲ್ಪನಾ ರೇಂಜ್. ಅಯ್ಯೋ ಪಾಪಿ, ನಾನ್ ನಿಜವಾಗ್ಲೂ ದುಃಖದಲ್ಲಿದ್ರೆ ನೀನ್ ಡ್ರಾಮಾ ಮಾಡ್ತಿದ್ಯಾ? ಹಲೋ, ಹೇಳೋ. ಹಲೋ ಕೇಶವಣ್ಣ, ಅಣ್ಣ ನಾನಿವತ್ತು ಮನೆಗೆ ಬರಲ್ಲ ಕಣೋ. ಮನೆಗೆ ಬರಲ್ವಾ? ಯಾಕೋ? ಅದು ಇವತ್ತು ರಾತ್ರಿ ನನ್ನ ಫ್ರೆಂಡು ರಿಸೆಪ್ಷನ್ ಇದೆ, ಅದಕ್ಕೆ ನಾನು ಮನೆಗೆ ಬರೋಕ್ಕಾಗಲ್ಲ. ಸರಿ, ರಿಸೆಪ್ಷನ್ ಇದ್ರೆ ಊಟ ಮಾಡ್ಕೊಂಡು ಮನೆಗೆ ಬರಬೇಕು. ಅದನ್ನ ಬಿಟ್ಟು ರಾತ್ರಿ ಎಲ್ಲ ಅಲ್ಲೇ ಇದ್ದು ಚೇರು ಶಾಮಿನೆಲ್ಲ ಬಿಚ್ಚಿಟ್ಬಿಟ್ಟು ಬರ್ತೀಯಾ? ಹಂಗಲ್ಲ ಅಣ್ಣ, ಅದು ರಿಸೆಪ್ಷನ್ ಲೊಕೇಶನ್ ತುಂಬಾ ದೂರ ಇದೆ. ಜರ್ನಿ ಮಾಡೋದ್ರಲ್ಲೇ ಇಡೀ ನೈಟ್ ಮುಗ್ದೋಗುತ್ತೆ. ಅದಕ್ಕೆ ಒಲಬಾ, ಅದು ಯಾರ್ದೋ ರಿಸೆಪ್ಷನ್ ಅಲ್ಲ ಕಣ. ನೀನ್ ಯಾವತ್ತೂ ರಾತ್ರಿ ಮನೆ ಬಿಟ್ಟಿದ್ದೋನಲ್ಲ. ಇವತ್ತೇನು ಹೊಸದಾಗಿ? ಅದೆಲ್ಲ ಏನು ಬೇಡ, ಮನೆಗೆ ಬಾ. ಆಗಲ್ಲ ಅಣ್ಣ, ನನ್ನ ಮದ್ವೆಗೆ ಇವತ್ತು ಹೋಗ್ಲೇಬೇಕು, ಪ್ಲೀಸ್. ನಿಜ ಹೇಳು, ಏನಾದ್ರೂ ಮುಚ್ಚಿಡ್ತಿದ್ಯಾ? ಅಯ್ಯೋ ಇಲ್ಲ ಅಣ್ಣ, ನೀನು ಮನೇಲಿ ವಿಷಯ ತಿಳಿಸ್ಬಿಡು ಅಷ್ಟೇ. ನೀನೇ ಹೇಳ್ಬೋದಲ್ಲ. ಹೇಳೋದಕ್ಕೆ ಅವ್ರ ನನ್ನ ಜೊತೆ ಮಾತಾಡ್ಬೇಕು ತಾನೆ. ಅಪ್ಪಂಗಲ್ಲ ಕಣ, ಅಮ್ಮಂಗೆ ಹೇಳ್ಬೋದಲ್ಲ. ಹಲೋ ಹಲೋ, ಯಾವತ್ತೂ ಇಲ್ದಿರೋ ರಿಸೆಪ್ಷನ್ನು ಇವತ್ತೇನು? ಇವ್ ನಿಜ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ? ಸಾರಿ ಕೇಶವಣ್ಣ, ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದೀನಿ. ಅಮ್ಮೋ, ಇದೇನೇ ಇದು? ಒಬ್ಳೆ ಬರ್ತಿದ್ಯಾ? ವಲ್ಲಭ ಎಲ್ಲೇ? ಗೊತ್ತಿಲ್ಲ ಅತ್ತೆ, ಅವ್ನ್ ಬೆಳಿಗ್ಗೆ ಕಾಲೇಜಿಗೆ ಬಿಟ್ಮೇಲೆ ಅದೆಲ್ಲೋ ಹೋದ. ಎಲ್ಲೋದ ಏನು ಒಂದು ಹೇಳಲಿಲ್ಲ. ಹಾಕ್ತೀನಿ ನೋಡು. ನೀನೆಲ್ ಹೋಗ್ತೀಯ ಅಂತ ಅವನಿಗೆ ಗೊತ್ತಿರಲ್ಲ, ಅವನೆಲ್ ಹೋಗ್ತಾನೆ ಅಂತ ನಿನಗ್ ಗೊತ್ತಿರಲ್ಲ. ನೀವಿಬ್ರು ಹೀಗೆ ಅಪರಿಚಿತರ ತರ ಬದುಕ್ಲಿ ಅಂತೇನೆ ನಿಮ್ಮಿಬ್ರಿಗೂ ಮದ್ವೆ ಮಾಡ್ಸಿರೋದು. ನಾನೇನ್ ಮಾಡ್ಲಿ ಅತ್ತೆ, ನಾನ್ ಕೇಳಿದ್ರು ಅವ್ನು ನನಗೇನು ಹೇಳೋದೇ ಇಲ್ಲ. ಅವೆಲ್ಲ ನನಗ್ ಗೊತ್ತಿಲ್ಲ. ಇನ್ಮೇಲೆ ಅವನೆಲ್ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ನೀನ್ ತಿಳ್ಕೋಬೇಕು. ಅವ್ನ್ ನಿನ್ ಗಂಡ ಕಣೆ. ಗಂಡ ಆದವನು ಎಲ್ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಹೆಂಡತಿ ಆದವಳ ಹಕ್ಕು, ಕರ್ತವ್ಯ. ಅರ್ಥ ಆಯ್ತಾ? ಹೌದು, ಬೆಳಿಗ್ಗೆ ದುಡ್ಡು ತರೋಷ್ಟ್ರಲ್ಲಿ ಹೊರಟೆ ಹೋಗಿದ್ಯಲ್ಲ, ಯಾಕೆ ಹಾಗೆ ಮಾಡಿದೆ? ಇಲ್ಲಿ ನೋಡು, ನಾನು ನಿನ್ಗೋಸ್ಕರ ದುಡ್ಡು ಇಟ್ಟಿದ್ದೀನಿ. ಅದು ದುಡ್ಡು ಬೇಡ ಅತ್ತೆ. ಈ ಹುಡುಗಿ ಅದು ದುಡ್ಡು ಬೇಡ ಅಂತಿದ್ದಾಳೆ ಅಂದ್ರೆ ನಾನು ಅನ್ಕೊಂಡಾಗೆ ನಮ್ಮ ಯಜಮಾನ್ರು ಆಡಿದ ಮಾತುಗಳನ್ನ ಕೇಳಿಸ್ಕೊಂಡ್ಬಿಟ್ಲಾ? ಅಯ್ಯೋ ದೇವ್ರೆ.
ಯಾಕೆ ಬೇಡ? ಎಕ್ಸಾಮ್ ಫೀಸ್ ಕಟ್ಬೇಕು ಅಂತ ಹೇಳ್ತಿದ್ದೆ. ನಿಮ್ ಮಾವನೇ ಕೊಟ್ಟಿದ್ದಾರೆ, ತಗೋಮು. ಅದು ಫೀಸ್ ಕಟ್ಟಾಯ್ತು ಅತ್ತೆ. ಏನು ಫೀಸ್ ಕಟ್ಬಿಟ್ಟ? ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು? ನನ್ ಫ್ರೆಂಡ್ ಕೊಟ್ಲು. ಯಾಕೆ ಅಮ್ಮು ಹೀಗ್ ಮಾಡ್ತೀಯಾ? ಅಲ್ಲ, ನಾವೆಲ್ಲ ಇರೋವಾಗ ನೀನ್ ಹೋಗಿ ಫ್ರೆಂಡ್ ನ ಕೇಳಿದ್ರೆ ಏನೇ ಚೆನ್ನಾಗಿರುತ್ತೆ. ತಗೋ ಈ ದುಡ್ಡನ್ನ, ನಾಳೆನೆ ತಗೊಂಡೋಗಿ ನಿನ್ ಫ್ರೆಂಡ್ ಕೊಟ್ಬಿಡು. ಅದೇನೇ ಸ್ನೇಹ ಆದ್ರೂ ಆ ಸಲಿಗೆ ಇರಬಾರ್ದು ಅಮ್ಮು. ನೋಡು, ನಿನಗಿನ್ಮೇಲೆ ಏನಾದ್ರು ದುಡ್ಡು ಬೇಕು ಅಂದ್ರೆ ನಮ್ ಹತ್ರನೇ ಕೇಳ್ಬೇಕು. ತಗೋ, ಇದನ್ನ ತಗೊಂಡೋಗಿ ನಾಳೆನೆ ನಿನ್ ಫ್ರೆಂಡ್ ಕೊಟ್ಬಿಡು. ಅಯ್ಯೋ ಅತ್ತೆ, ನನ್ ಫ್ರೆಂಡ್ ನಂಗೆ ದುಡ್ಡು ಕೊಡೋದಿತ್ತು. ಅವಳಿಗೆ ನಾನೊಂದ್ಸಲಿ 5,000 ಕೊಟ್ಟಿದ್ದೆ. ಅದನ್ನ ಮರ್ತೋಗಿ ನಾನ್ ನಿಮ್ ಹತ್ರ ಬಂದ್ ದುಡ್ಡು ಕೇಳ್ದೆ. ಆಮೇಲೆ ಅವಳು ನನಗ್ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು. ಹಂಗೆ ನನ್ ಕಾಲೇಜಿಗೆ ಹೋಗಿ ಅವಳ ಹತ್ರ ದುಡ್ಡು ಇಸ್ಕೊಂಡು ನನ್ ಫೀಸ್ ಕಟ್ದೆ. ಓ ಹೌದಾ? ಹ್ಞೂ ಅತ್ತೆ. ಸರಿ, ಹಾಗಾದ್ರೆ ತಗೋ, ಇದ್ರಲ್ಲಿ ಸ್ವಲ್ಪ ದುಡ್ಡು ಇಟ್ಕೋ, ನಿನಗೆ ಖರ್ಚಿಗೆ ಬೇಕಾಗತ್ತೆ. ಅಯ್ಯೋ, ನಂಗೆ ಈಗೇನು ಖರ್ಚಿಲ್ಲ ಅತ್ತೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ. ಅಮ್ಮು, ನೀನ್ ಸಂಕೋಚ ಮಾಡ್ಕೋತಾ ಇಲ್ಲ ತಾನೆ? ಅಯ್ಯೋ, ಹಾಗೇನು ಇಲ್ಲ ಅತ್ತೆ. ಸರಿ, ಆದ್ರೆ ಇನ್ಮೇಲೆ ನಿನಗೇನಾದ್ರು ದುಡ್ಡು ಬೇಕಾದಾಗ ನೀನ್ ನನ್ನ ಹತ್ರನೇ ಕೇಳ್ಬೇಕು, ಆಯ್ತಾ? ನನ್ ಜಾಣ ಮರಿ. ಸರಿ, ಸುಸ್ತಾಗಿರ್ತೀಯಾ? ಕೈಕಾಲು ಮುಖ ತೊಳ್ಕೊಂಬ, ನಾನು ಕಾಫಿ ಮಾಡ್ತೀನಿ. ಸಾರಿ ಅತ್ತೆ, ನಿಮ್ ಹತ್ರ ಸುಳ್ಳು ಹೇಳ್ಬಿಟ್ಟೆ. ಎಂತ ಪರಿಸ್ಥಿತಿ ನಂದು. ನನ್ ಕಣ್ ಮುಂದೆ 5,000 ಇದ್ರು ನಂಗೆ ತಗೊಳಕ್ ಆಗ್ತಾ ಇಲ್ಲ. ನಾಳೆ ನಂಗೆ ಹಾಲ್ ಟಿಕೆಟೇ ಸಿಗಲ್ಲ. ಏನ್ ಮಾಡ್ಲಿ?